ಬೆಳಗಾವಿಯಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದ್ದು ಮಳೆಗೆ ಗದ್ದೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗಾವಿಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದ್ದು ಮಳೆಗೆ ಗದ್ದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೊಣಕಾಲುದ್ದ ನೀರಲ್ಲೇ ಗೆಣಸನ್ನ ಕಟಾವು ಮಾಡಲಾಗ್ತಾ ಇದೆ. ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ನೀರಿನಿಂದ ಗೆಣಸು ಬೆಳೆ ಕೊಳೆಯುವ ಭೀತಿ ಕೂಡ ಎದುರಾಗಿದೆ. ನೀರಲ್ಲೇ ನಿಂತು ರೈತರು ಗೆಣಸನ್ನ ಕಟಾವು ಮಾಡ್ತಾ ಇದ್ದಾರೆ. ಎಳ್ಳೂರಿನಲ್ಲಿ ಗೆಣಸು ಬೆಳೆಯುವ ಸಾಕಷ್ಟು ರೈತರಿದ್ದಾರೆ. ಗೆಣಸು ತರಕಾರಿಯನ್ನ ಬೆಳೆದು ಜಮೀನಿಗೆ ಏನು ಬೆಳೆದಿದ್ರು ತರಕಾರಿಯನ್ನ ಆ ಜಮೀನಿಗೆ ಇದೀಗ ನೀರು ಕೂಡ ನುಗ್ಗಿದೆ. ಬೆಳಗಾವಿಯಲ್ಲಿ ಮಳೆಗೆ ಗದ್ದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೊಣಕಾಲುದ್ದ ನೀರಲ್ಲೇ ಗೆಣಸನ್ನ ಇದೀಗ ರೈತರು ಕಟಾವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ನೀರಿನಿಂದ ಗೆಣಸು ಬೆಳೆ ಏನಿದೆ ಅದು ಕೊಳೆಯುವ ಭೀತಿ ಕೂಡ ಎದುರಾಗಿದೆ. ಆ ಹಿನ್ನೆಲೆಯಲ್ಲಿ ನೀರಲ್ಲೇ ನಿಂತ್ಕೊಂಡು ರೈತರು ಇದೀಗ ಗೆಣಸನ್ನ ಕಟಾವು ಮಾಡ್ತಾ ಇದ್ದಾರೆ. ಎಳ್ಳೂರಿನಲ್ಲಿ ಗೆಣಸನ್ನ ಬೆಳೆದಿದ್ರು ರೈತರು. ಗೆಣಸು ತರಕಾರಿಯನ್ನ ಕೂಡ ಬೆಳೆದಿದ್ರು. ಆ ಜಮೀನೇನಿತ್ತು ಆ ಜಮೀನಿಗೆ ಇದೀಗ ಸಾಕಷ್ಟು ಪ್ರಮಾಣದ ನೀರು ತುಂಬಿರೋದ್ರಿಂದ ಆ ಬೆಳೆ ನಾಶವಾಗುವ ಆತಂಕದಲ್ಲಿದ್ದಾರೆ ರೈತರು. ಆ ಹಿನ್ನೆಲೆಯಲ್ಲಿ ಮಳೆ ನೀರಿನಲ್ಲೇ ನಿಂತ್ಕೊಂಡು ಆ ಗೆಣಸನ್ನ ಕಟಾವು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇದೀಗ ಸಾಕಷ್ಟು ಮಳೆಯಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಈ ಮಳೆಯಿಂದಾಗಿ ಬೆಳೆ ನಾಶ ಆಗುವ ಭೀತಿಯಲ್ಲಿದ್ದಾರೆ ರೈತರು. शेतकऱ्यांच्या पिकांचं असं नुकसान होत आहे. आताच खरीप पिकं पेरलेली आहेत, भाताची पिकं, त्याचबरोबर या भागातील शेतकऱ्यांनी ऊस ही रताळी पण पेरलेली आहेत. आणि ही रताळी आता बघा मी या उड्या पाण्यात आहे आणि ह्या महिला रताळी काढत आहेत. आणि ही रताळी रद्द करावा अशी आमची समस्त शेतकरी बंधूंची हे पाणी दाखवूया जरा.